ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟಕ್ಕೆ ಬಂದು ತಲುಪಿರೋದು ನಿಮಗೆಲ್ಲ ಗೊತ್ತಿದೆ. ಈ ಸೀಸನ್ನ ವಿನ್ನರ್ ಯಾರಾಗಲಿದ್ದಾರೆ, ಬಿಗ್ ಬಾಸ್ ಟ್ರೋಫಿ ಯಾರ ಮುಡಿಗೇರಲಿದೆ ಎಂಬ ಕುತೂಹಲ ಎಲ್ರಿಗೂ ಇದೆ. ಹೀಗಿರುವಾಗ ಇದೇ ಸೀಸನ್ನ ಬಿಗ್ ಬಾಸ್ ಸ್ಪರ್ಧಿ ನಟಿ ಹಂಸಾ ಹನುಮಂತು ಬಗ್ಗೆ ನೀಡಿರುವ ಹೇಳಿಕೆ ಭಾರಿ ಸದ್ದು ಮಾಡ್ತಿದೆ. ಹೌದು, ಸಂದರ್ಶನವೊಂದರಲ್ಲಿ ನಟಿ ಹಂಸಾ ಅವರು ಹನುಮಂತು ಅವರು ರಿಸರ್ವೇಷನ್ನಿಂದ ಇಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿರೋ ಒಂದು ಸ್ಟೇಟ್ಮೆಂಟ್ ಈಗ ಭಾರಿ ಸದ್ದಾಗ್ತಿದೆ. ಇದರ ಬೆನ್ನಲ್ಲೇ ಹಂಸಾ ಅವರು ವಿಡಿಯೋ ಮಾಡುವ ಮೂಲಕ ನನ್ನ ಉದ್ದೇಶ ಅದಲ್ಲ, ನಾನು ಬೇರೆ ರೀತಿ ಹೇಳಿದ್ದೇನೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ವಿಡಿಯೋ ಮಾಡಿ ಕ್ಲಾರಿಟಿ ನೀಡಿದ್ದಾರೆ. ನಮಸ್ತೆ, ನಾನು ನಿಮ್ಮ ಹಂಸಾ ನಾರಾಯಣ ಸ್ವಾಮಿ. ನಾನೊಂದು ಚಾನಲಲ್ಲಿ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ತುಂಬ ಕಾಂಟ್ರವರ್ಷಿಯಲ್ ತಿರುವನ್ನು ಪಡ್ಕೊಂಡಿದೆ. ಖಂಡಿತವಾಗ್ಲೂ ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ಕೆಲವರು ಅದನ್ನು ಬೇರೆ ರೀತಿ ಅರ್ಥೈಸ್ಕೊಂಡು ಬೇರೆ ಬೇರೆ ತಿರುವುಗಳನ್ನ ಕೊಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಾತಿನಿಂದ ಯಾರಿಗೆಲ್ಲ ಬೇಸರ ಆಗಿದೆಯೋ ಅವ್ರ ಹತ್ರ ಎಲ್ಲ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.